ಗೋಧಿ ನುಚ್ಚಿನ ಉಪ್ಮಾ ಮಾಡ್ತಾ ಇದ್ದೀನಿ. ತುಂಬ ಬೇಗನೆ ಆಗುತ್ತೆ. ಒಗ್ಗರಣೆಗೆ ನಾವು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋಬೇಕು. ಬೇಕಿದ್ರೆ ಇಲ್ಲಿ ಕಡಲೆಬೀಜ ಹಾಕೋಬೋದು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಈರುಳ್ಳಿ ಮೀಡಿಯಮ್ ಆಗಿ ಕಟ್ ಮಾಡಿ ಹಾಕೋಬೇಕು. ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬೇಕಿದ್ರೆ ಕರಿಬೇವು ಹಾಕೋಬೋದು. ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ. ನಂತರ ಇದಕ್ಕೆ 1 ಕಪ್ಪಷ್ಟು ಗೋಧಿ ನುಚ್ಚನ್ನು ಹಾಕ್ಕೊಂಡು 2ರಿಂದ 3 ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ರೋಸ್ಟ್ ಆದ ನಂತರ ಇದಕ್ಕೆ 2.5 ಕಪ್ಪು ನೀರು ಹಾಕಿ 3ರಿಂದ 4 ವಿಷಲ್ನ ತಗೊಂಡಾಗ ನಮಗೆ ಈ ರೀತಿಯಾಗಿ ಉಪ್ಪಿಟ್ಟು ತಯಾರಾಗುತ್ತೆ. ಡಯಾಬಿಟಿಸ್ ಅವರಿಗಂತೂ ತುಂಬಾ ಒಳ್ಳೆಯದು. ಇದಕ್ಕೆ ಕೊನೆಯಲ್ಲಿ ನಾವು ನಿಂಬೆ ರಸವನ್ನು ಹಾಕಿ ಬೇಕಿದ್ರೆ ಕೊತ್ತಂಬರಿ ಕೂಡ ಹಾಕೋಬೋದು. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ.